ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಬನ್ಸನ್ನು ತುಂಬ ಈಸಿಯಾಗಿ ಸರಳವಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿಕೊಂಡು ಬರೋಣ. ಇವತ್ತು ಗೋಧಿ ಹಿಟ್ಟಿನ ಬನ್ಸನ್ನು ಮಾಡೋಣ. ಗೋಧಿ ಬನ್ಸ್ ಹಿಟ್ಟು ನೋಡಿ, ಇಲ್ಲಿ ಬರ್ಕೊಂಡಿದೆ. ಅರ್ಧ kg ಪ್ಯಾಕೆಟ್ ಇದು. ಈ ಪ್ಯಾಕೆಟು TMS ಕದಂಬ ಮಾರ್ಕೆಟಲ್ಲಿ ಸಿಗತ್ತೆ. ಈಸಿಯಾಗಿ ತಂದ್ಕೊಂಡು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆರಾಮಾಗಿ ಈ ಹಿಟ್ಟನ್ನು ಮಾಡಬೇಕು ಅಂತಂದರೆ ನಾವು 3 ತಾಸು ಮೊದಲು ಹಿಟ್ಟನ್ನು ಕಲಸಿ ಇಡಬೇಕಾಗತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಈ ಪ್ಯಾಕೆಟ್ ಒಳಗಡೆ ಬರ್ತಿದ್ದಾರೆ. ಈ ಅರ್ಧ kg ಪ್ಯಾಕೆಟನ್ನು ನಾನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಸಿಗೋದು TMS ಕದಂಬ ಮಾರ್ಕೆಟ್. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಕೇವಲ 60 ರೂಪಾಯಿ ಮಾತ್ರ ಇರುತ್ತೆ. ಅರ್ಧ kg ಪ್ಯಾಕೆಟಿಗೆ ಆರಾಮಾಗಿ ತಂದ್ಕೋಬೋದು. ಹಿಟ್ಟನ್ನು ಹಾಕಾಯಿತು. ಈಗ ಇದಕ್ಕೆ ಮೊಸರನ್ನು ಹಾಕಬೇಕು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ. ತುಪ್ಪವೇನು ಹಾಕಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂದ್ಕೊಂಡು ತುಪ್ಪವನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, 2-3 ಸ್ಪೂನು ಜಸ್ಟ್ ಇದನ್ನು ಕೈಯಾಡಿಸ್ತೀನಿ. ಈ ಥರ ಬನ್ಸಿಟ್ಟು ಹೊಂದ್ಕೊಳ್ಳೆ ಮತ್ತು ಅದನ್ನು ಹಾಕು ಇದನ್ನು ಹಾಕು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲವೂ ರೆಡಿಯಾಗೇ ಇರುತ್ತೆ ಈ ಪ್ಯಾಕೆಟಲ್ಲಿ. ಇದಕ್ಕೆ ಮೊಸರನ್ನು ಹಾಕಿದರೆ ಆಯಿತು. ಚೆನ್ನಾಗಿ ನಾನು ಮೊಸರನ್ನ ಹಾಕಿ ಕಲಿಸ್ತೀನಿ. ಜಾಸ್ತಿ ಮೊಸರಿದ್ದರೆ ಎಲ್ಲವೂ ಮೊಸರನ್ನೇ ಹಾಕಿ ಕಲಿಸ್ಬೋದು. ನಂತರ ಸ್ವಲ್ಪ ನೀರು ಬೇಕಾದರೆ ಹಾಕ್ಬೋದು. ಆದರೆ ಗೋಧಿ ಹಿಟ್ಟಿನ ಬನ್ಸು ಅದಕ್ಕಾಗಿ ಇದನ್ನು 3 ತಾಸು ಈ ಹಿಟ್ಟನ್ನು ಕಲಸಿ ಇಡಬೇಕಾಗತ್ತೆ. ಕಲಸಿ ಇಟ್ಟಾದಮೇಲೆ ನೋಡಿ, ಎಲ್ಲವನ್ನು ಕಲಸಿ ಆಯಿತು. ಚೂರು ತುಪ್ಪವನ್ನು ಮೇಲ್ಗಡೆ ಹಾಕಿ ಇಟ್ಟಿದ್ದೀನಿ. ಬೆಳಗ್ಗೆ ಮಾಡ್ತೇವಂದರೆ ರಾತ್ರಿ ಕಲಸಿಟ್ಕೊಂಡ್ರು ಏನೂ ತೊಂದರೆ ಇಲ್ಲ, ಆರಾಮಾಗಿ ಚೆನ್ನಾಗಿ ಬರುತ್ತೆ. ಮುಚ್ಚಿಟ್ಟುಬಿಡ್ತೀನಿ. 3-4 ತಾಸು ಹಾಗೆ ಇರಲಿ. ಮೈದಾ ಹಿಟ್ಟಿನ ಬನ್ಸಾದರೆ ನಾವು ಸ್ವಲ್ಪ ಸಡನ್ನಾಗಿ ಬೇಗನೆ ಮಾಡ್ಬೋದು. ಇದು ಗೋಧಿ ಹಿಟ್ಟಿಂದ ಅದಕ್ಕಾಗಿ ಮೊದಲೇ ಕಲಸಿ ಇಡಬೇಕಾಗತ್ತೆ. ಈಗ 3 ತಾಸು ಆಗಿದೆ. ಇದನ್ನು ಕಲಸಿಟ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ. ಇದನ್ನು ನಾನೀಗ ಬನ್ಸನ್ನು ಮಾಡ್ತೀನಿ. ಈ ಬನ್ಸನ್ನು ಮಾಡಲಿಕ್ಕೆ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ಸ್ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆಯನ್ನು ಕೊಟ್ಕೋಬಹುದು. ಸ್ವಲ್ಪ ಎಣ್ಣೆನೂ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಲಟ್ಟಣಿಗೆ ಕೂಡ ಇಲ್ಲಿದೆ, ಇನ್ನೇನು ಲಟ್ಟಿಸ್ತೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಲಟ್ಟಿಸ್ತೀನಿ. ಚಟ್ನಿ ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಜಿಯನ್ನು ಮಾಡಲಿಲ್ಲ, ಚಟ್ನಿ ಮಾತ್ರ ಮಾಡಿದ್ದೀನಿ ಇವತ್ತು. ಸ್ವಲ್ಪ ಅರ್ಜೆಂಟ್ ಆಗೋಯಿತು. ಥರ ಲಟ್ಟಿಸಿ ಇಟ್ಕೊಂಡಿದ್ದೀನಿ 3. ಇನ್ನೇನು ಎಣ್ಣೆ ಕಾಯ್ತಾ ಇದೆ, ಮಾಡ್ತೀನಿ. ನೋಡಿ, ಕಲರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬನ್ಸ್ ರೆಡಿ ಆಗ್ತಾ ಇದೆ. ಬೆಳಿಗ್ಗೆ ತಿಂಡಿಗೆ ಮಾಡಬೇಕು ಅಂದರೆ ರಾತ್ರಿನೇ ಕಲಸಿಟ್ಕೊಂಡ್ರೆ ಆಯಿತು. ಮಧ್ಯಾಹ್ನ ಮೇಲೆ ಏನಾದರೂ ತಿಂಡಿಗೆ ಬೇಕು ಅಂದರೆ ಬೆಳಗ್ಗೆನೇ ಕಲಸಿ ಇಟ್ಟರಾಯಿತು. ತಿಂಡಿ ಎಲ್ಲ ಮುಗಿದ ಮೇಲೆ ಬೆಳಗ್ಗೆ ಮತ್ತು ಹಿಟ್ಟನ್ನು ಎಲ್ಲ ಅದನ್ನು ಸೇರಿಸ್ಕೊಂಡು ಮತ್ತು ಜೀರಿಗೆ ಹಾಕೋದು ಎಲ್ಲವನ್ನು ಹಾಕೋ ಪ್ರಮೇಯ ಇರೋದಿಲ್ಲ. ಯಾಕೆಂತಂದರೆ ನಾವು ಈ ಥರ ರೆಡಿ ಪ್ಯಾಕೆಟನ್ನು ತಂದ್ಕೊಂಡು ಮಾಡೋದ್ರಿಂದ ನಮಗೆ ಈಸಿ. ಯಾವಾಗ ಬೇಕಾದರೂ ಆ ಪ್ಯಾಕೆಟನ್ನು ತಂದು ಇಟ್ಕೊಂಡ್ರೆ ಆಯಿತು, ಮಾಡ್ತಾ ಇರ್ಬೋದು. ನಾನು ಈ ಒಂದೇ ಪ್ಯಾಕೆಟಲ್ಲ, ಮತ್ತೊಂದು ಪ್ಯಾಕೆಟನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಬೇಕಾದಾಗ ಆರಾಮಾಗಿ ಮಾಡ್ಕೋಬೋದು.
ಅದ್ಭುತ ರುಚಿ ಎನಿಸುವ ಮನಸ್ಸು ರೆಡಿ ಆಯಿತು. ಚಟ್ನಿ ಕೂಡ ಒಂದು ಕಡೆ ಇದೆ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್